ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಟೈಮ್ ಬಂದುಬಿಟ್ಟು 7:30 ಆಗೈತೆ ನೋಡ್ರಿ. 7:30 ಆಗೈತೆ ರೀ ಟೈಮ. ರಂಗೋಲಿ ನೋಡ್ರಿ ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡು ಬಂದೀನಿ ರೀ. ಶುಕ್ರವಾರಕ್ಕೊಮ್ಮೆ ನಾನು ಇದೇ ಥರ ರಂಗೋಲಿ ಹಾಕೋದ್ರಿ. ನೋಡಿ, ರಂಗೋಲಿ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಕೋಳಿಗಳಿಗೆ ಕಾಳು ಹಾಕೀನಿ ರೀ. ನೋಡಿ, ನಮ್ಮ ಹುಂಜುಗಳು ಅದಾವ್ರಿ, 11 ಹುಂಜು ಅದಾವ್ರೆ. 4 ಆಡುಗಳು, ಅವು ಬ್ಯಾರೆದವ್ರ ಕೋಳಿ ಅಡ್ಡಾಡಕ್ಕೆ ಬಂದವ್ರು. ನಮ್ಮ ಕೋಳಿ ಹೊರಗೆ ಬಿಡೋಣ ರೀ, ಸಿಗೋದೇ ಇಲ್ಲ ರೀ ಅವು. ಈಗ ತೊಗೊಂಡಿರ್ಲ ನೋಡ್ರಿ, ಕೋಳಿ ಹೆಂಗೆ ಬಕೆಟ್ನ್ಯಾಗ ನೀರು ಕುಡಿಯಾಕತ್ತೈತ್ರಿ. ನೀರು ಹರಿಸೈತ್ರಿ. ಆ ಚಿಕ್ಕಡೆಯವ್ರು ಅದಾವ್ರಿ ಅವು. ಆಕಳ ಹಿಂಡಿಲ್ಲ ರೀ ಅವರು ಇನ್ನು. ಬರ್ರಿ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಒಂದು ಸಪೋರ್ಟ್ ಲೈಕ್ ಕೊಡಿ. ಹಾಗೆ ಶೇರ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಬೆಳ್ಳುಳ್ಳಿ ಇನ್ನೂ ಹಾಕೇ ಇಲ್ಲ ಸ್ನೇಹಿತರೆ, ಇಲ್ಲೇ ಇದಾವ್ರಿ ಇನ್ನ. ಮರಿಗಳು ಬಂದು ಜಿಗ್ಯಾಕತ್ತನ. ಬುಟ್ಟ ಗಿಡನ ಕುದಿ ಬಂದಂಗೆ ಆಗ್ತಾವತ್ತೆ. ಕೆಳಗೆ ಪರ್ಶಿ ಮ್ಯಾಗ ಅದು ಬಟ್ಟೆ ಹಾಸಿ ಇಟ್ಟಿನ್ರಿ. ಮರಿ ಬಂದು ಜಗ್ಗಾಕತ್ರಿ. ಮತ್ತು ಟಾವೆಲ್ ಹೊಚ್ಚಿನ್ರಿ ಅದ್ರ ಮ್ಯಾಗ. ಬಾಂಡೆ ಎಲ್ಲ ತೊಳ್ಕೊಂಡು ಬಂದೆ ರೀ. ಎದ್ದೀನ್ರಿ ಜಲ್ದಿನ. ಕರೆ ಕಸ ಹೊಡ್ಕೊಂಡು ಇಷ್ಟು ಬಾಂಡೆ ಇದ್ರು ಅಷ್ಟು ತೊಳ್ಕೊಂಡು ಬಂದೆ. ರೊಟ್ಟಿನ ಇಷ್ಟು ರೊಟ್ಟಿ ಅದಾವ್ರಿ. ರೊಟ್ಟಿ ರಾಜಗಿರಿ ಪಲ್ಯ ತೊಗೊಂಡು ಬಂದೀನಿ ರೀ. ನೀನು 5 ರೂಪಾಯಿ ನೋಡ್ರಿ ಇಷ್ಟಕ್ಕೆ. ಒಂದು ಸೂಡಿಗೆ 5 ರೂಪಾಯಿ ಸ್ನೇಹಿತರೆ. ಇಷ್ಟು ಕೊಂಡ್ಕೊಳ್ದಾಯ್ತು ರೀ. ಇನ್ನು ಮತ್ತು ಇಷ್ಟು ಬೆಂಡೆಕಾಯಿ ತೊಗೊಂಡೆ ನೋಡ್ರಿ. 1 kg ಬೆಂಡೆಕಾಯಿಗೆ. ಇಲ್ಲೇ ಹೊಲ್ದಾನು ಹರಿದು ಕೊಟ್ರಿ ಅವ್ರು. ಹೊಲ ಐತ್ರಿ. ಆಡುಗಳು ಬಿಟ್ಟಿದ್ದೀರಿ ನೀನು ಮುಂಜಾನೆ. ಅವ್ರು ಆ ಕಡೆ ಹೋಗಿದ್ದು ರೀ ಅವ್ರ ಮನೆ ಕಡೆ. ನೋಡಿದೆ ರಾಜಗಿರಿ ಪಲ್ಯ, ಬೆಂಡೆಕಾಯಿ, ಇದು ಹಾಕ್ಯಾರ. ಮತ್ತು ಕ್ಯಾಬೇಜ್, ರೇಷ್ಮೆ ಹುಳದ ಶೆಡ್ ಐತ್ರಿ ಅವ್ರದ್ದು. ಕೋಳಿ, ಆಡ ಒಂದು ಸಲ ವಿಡಿಯೋ ಮಾಡ್ತೀನಿ ರೀ. ಅವ್ರು ಎಷ್ಟೆಲ್ಲ ಆರ್ಗ್ಯಾನಿಕ್ ಅಷ್ಟು ಇದು ಮಾಡ್ತಾರತ್ತೆ. ನಿನ್ನಿದು ಉಂಗುರ ನೋಡ್ರಿ, ಇದು ನೋಡ್ರಿ ಉಂಗುರ ರೀ. ಮಿಶೋ ಒಳಗೆ ತರ್ಸ್ಯಾರತ್ರಿ ಅವರು. ನನಗೆ ಚಂದ ಅನ್ನಿಸ್ತೀರಿ. ಒಂದು ತಕ್ಕೊಂಡೇನಿ ರೀ ಅದ್ರೊಳಗಿಂದ. ಚಂದ ಆಗೈತಿಲ್ರಿ, ಕಮೆಂಟ್ ಮಾಡಿರಿ. ನಾನಂತರೂ ಹಾಕ್ಕೊಳಂಗಿಲ್ಲ ಸ್ನೇಹಿತರೆ ಈ ಥರದ್ದು. ಜಾಸ್ತಿ ಹಾಕ್ಕೊಳ್ಳೋದೇ ಇಲ್ಲ ರೀ ನಾನು ಉಂಗುರ. ನಮ್ಮ ಅಂಗಡ್ಯಾಗ ಎಷ್ಟು ಮಾರಕ್ಕೆ ತಂದೀನಂದ್ರೆ ಯಾಕೋ ಇದು ಇಷ್ಟ ಆದಂಗೆ ಆಯ್ತು ರೀ. ಹಳ್ಳಿಂದು 7 ಹಳ್ಳದವ್ರು ನಡ್ಬರ್ಕ ಅದು ಚಿತ್ರ ನೋಡಿ ತೊಗೊಂಡೀನಿ ರೀ. ಬರ್ರಿ, ತಲೆ ಹಿಕ್ಕೊಂಡು ಜಳಕ ಮಾಡ್ತೀನಿ ರೀ. ಜಳಕ ಮಾಡಿ ನೀರು ಕಾದವ್ರಿ. ಜಳಕ ಮಾಡಿ ಶುಕ್ರವಾರ ಇವತ್ತು ಪೂಜೆ ಮಾಡಬೇಕು. ಇನ್ನೂ ಭಾಳ ಕೆಲಸ ಐತ್ರಿ. ನೀವು ಬಟ್ಟೆ ತೊಳೆದು ಹಾಕಿಲ್ಲ, ಅವನ್ನೆಲ್ಲ ತೊಳೆದು ಹಾಕಿ ಸ್ವಲ್ಪ ಅನ್ನ ಸಾಂಬಾರು ಮಾಡ್ತೀನಿ ರೀ. ರೊಟ್ಟಿ ಇನ್ನೂ ಹಂಗೆ ಅದಾವ್ರಿ. ಒಬ್ಬರೇ ಏನು ತಿನ್ನೋದು ಆಕೈತ್ರಿ. ಮಾಡೀನಿ ರೀ ನಿನ್ನೆ ಮುಂಜಾನೆ 1-2 ರೊಟ್ಟಿ ತಿಂದೆ. ಆ ಅಜ್ಜಿನ ಕರ್ಕೊಂಡು ಬಂದು ಅಕ್ಕಿ 1-1.5 ರೊಟ್ಟಿ ತಿಂದು ಪಲ್ಯ ಜೊತೆ. ಅಜ್ಜಿಗೆ ಕಾಲ ಸಪ್ಟಿಕ್ ಆಗೈತ್ರಿ. ಅಕ್ಕಿದು ಆರಾಮಿಲ್ರಿ. ಆಡುಗಳು ಹೊಡ್ಕೊಂಡು ಹೋಗಿನ್ರಲ್ಲ. ಕರ್ಕೊಂಬಂದೆ ರೀ ಮನೆಗೆ. ಕರ್ಕೊಂಡು ಬಂದು ಊಟ ಮಾಡಿಸಿದೆ ಅಕ್ಕಿಗೆ. ಪಾಪ ವಯಸ್ಸಾಗಿರ್ತೈತ್ರಿ. ಅಂಬ್ಲಿ ಕುಡ್ದು ಕೂತಿನ್ವಾ ತಂಗಿ ಅಂದರೆ ಅಣ್ಣನ. ಬಾ ಅಜ್ಜಿ, ನಾನು ರೊಟ್ಟಿ ಮಾಡಿನು, ರೊಟ್ಟಿ ಸಾರ ಪಲ್ಯ ರೈಸ್ ಐತಿ ಅಂತೆ. ರೈಸ್ ಏನು ತಿನ್ನಲಿಲ್ಲ ಅದಕ್ಕೆ. ರೊಟ್ಟಿ ಒಂದು ಸ್ವಲ್ಪ ಪಲ್ಯ ಹಸ್ಕೊಂಡು ತಿಂದರೆ ಹಂಗೆ ಬಿಟ್ಟು ಅಂಗಡಿ ಕಡೆ ಹೋಗಿಬಿಟ್ಟಿದ್ದಾರೆ. ಬಾಂಡೆನೂ ನಿನ್ನೆನ ತೊಳೆದಿದ್ರೆ ಕಡಿಮೆ ಹಾಕಿದ್ರೆ ಅಷ್ಟೆಲ್ಲ ತೊಳ್ಕೊಂಡು ಬಂದೀನಿ ರೀ. ಬಟ್ಟೆ ಎಷ್ಟು ಅದಾವ್ರಿನ. ಜಳಕ ಮಾಡಿ ಅಷ್ಟು ಬಟ್ಟೆ ತೊಳೆದು ಪೂಜೆ ಮಾಡಿ ಅನ್ನ ಸಾಂಬಾರು ಮಾಡಿ ಬಟ್ಟೆ ತೊಳೆದು ಹಾಕಿ ಮತ್ತು ಅಂಗಡಿಗೆ ಹೋಗ್ಬೇಕು ನೋಡ್ರಿ. ಬರ್ರಿ, ಜಳಕ ಮಾಡಿ ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಪೂಜೆ ಆಯಿತು. ಲೋಬಾನ್ದ ಹೋಗಿ ಕೊಡ್ತೀನಿ ರೀ. ಊದು ಹಾಕಿ ಲೋಬಾನ್ ಇದು ಮಾಡೀನಿ. ಊದು ಹಾಕಿ ನೋಡ್ರಿ. ಈ ಥರ ಪೂಜೆ ಆಗೈತೆ ನೋಡ್ರಿ. ನಮ್ಮ ಮನ್ಯಾಗ ಹೂವು ಇಲ್ಲ ಸ್ನೇಹಿತರೆ. ಅದಕ್ಕೆ ಎಕ್ಕಿ ಗಿಡ ಐತ್ರಲ್ಲ ಮನೆ ಮುಂದೆ, ಅದೇ ಎಕ್ಕಿ ಹೂವನ್ನ ಇಟ್ಟ ಶುಕ್ರವಾರಕ್ಕೊಮ್ಮೆ ಈ ಥರ ಪೂಜೆ ಮಾಡ್ತೀನಿ ರೀ. ಈಗ ಒಂದು ಸ್ವಲ್ಪ ದಿನ ಆಗಿತ್ತು ನಾನು ಈ ಥರ ಪೂಜೆನ ಜಾಸ್ತಿ ಮಾಡ್ತಿದ್ದಿಲ್ಲ. ಎಕ್ಕಿ ಹೂವು ಹಾಕ್ಯೋದು ಅದಕ್ಕೆ ಕಾಡ್ಲಕತ್ತೈತೆ ಗೊತ್ತಿಲ್ಲ ಸ್ನೇಹಿತರೆ. ಮತ್ತು ಪೂಜೆ
ಶುಕ್ರವಾರ ಅಂತಾಯಿತು. ಡೈಲಿ ನಾನು ನೋಡಿ ಊದಿನ ಜೊತೆ ಏನೈತಿ ಇವು ಕಾಳುಗಳು ಹಾಕ್ತೀನಿ. ಇವು ಕಾಳು ಏನಂತ ನೀವು ಕಮೆಂಟ್ ಮಾಡಿ. ಊದ ಜೊತೆ ನಾ ಹಾಕ್ತೀನಿ. ಹಾಗೆ ಮತ್ತು ನಮ್ಗೆ ಏನಾರು ಕಾಡ್ಲಾಕತ್ತಿತ್ತಂದ್ರೆ ಅವತ್ರನ್ನ ಮಾರಿ ಮ್ಯಾಗ ಇಳಿಸ್ಕೊಂಡು ಯಾರು ತುಳಿಲಾರ ಜಾಗದಾಗ ಒಯ್ದು ಹರಿಯು ನೀರಲ್ಲೇ ಆಯಿತು ಅಥವಾ ಹಸಿರು ಗಿಡದ ಮ್ಯಾಗ ಹಾಕಬೇಕು ಸ್ನೇಹಿತರೆ. ಈ ಥರ ನಾನು ಪೂಜೆ ಮಾಡ್ತೀನಿ ನೋಡ್ರಿ. ಅವನ್ನ ಹಾಕೋಣ ನೋಡ್ರಿ ಯಾವ ಥರ ಚಟ್ ಸಿಡಿತೈತಿ. ಭಾಳ ದಿನ ಆಯ್ತು ರೀ ಬರೀ ನಾನು ಕೆಲಸದ ಬೀಜಿ ಒಳಗೆ ಈ ಥರ ಪೂಜೆ ಮಾಡ್ತಿದ್ದಿಲ್ಲ. ಈ ಪೂಜೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನೋಡ್ರಿ. ಹಾಗೆ ಎಕ್ಕಿ ಹೂವು ಹಾಕೋದ್ರಿಂದನೂ ತುಂಬಾ ಅನುಕೂಲ ಇದೆ ಸ್ನೇಹಿತರೆ. ಮನೆ ಒಳಗಡೆ ಎಷ್ಟು ಕಳಕಳಿ ಕಾಣ್ತಾ ಇದ್ದಾಳೆ ನೋಡ್ರಿ ದೇವಿಗಳು. ದೇವಿನ ಅಂಬಾದೇವಿ ಎಷ್ಟು ಚಂದ ಕಾಣಕತ್ತಾರೆ. ಒಂದೇ ಹೂ ಇಟ್ಟೀನಿ. ಹೂವಿನ ಗಿಡ ಹಚ್ಚಬೇಕು ಸ್ನೇಹಿತರೆ. ಇದು ನೋಡಿ ಶ್ರಾವಣದಾಗ ಪೂಜೆ ಮಾಡಿರೋ ಕಾಯಿ. ನಮ್ಮ ದೇವ್ರ ಮನೆ ಈ ಥರ ಐತ್ರಿ. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿರಿ. ಶ್ರಾವಣದಾಗ ಏನು ಕಳಶಿ ಮ್ಯಾಗಿಟ್ಟು ಪೂಜೆ ಮಾಡಿದ್ನಿಲ್ಲ ಸ್ನೇಹಿತರೆ, ಅದೇ ಕಾಯಿ ರೀ. ಇನ್ನೂ ನೀರು ಹಾಗೆ ಇದಾವೆ ಸ್ನೇಹಿತರೆ. ಅದಾವೆ, ನೀರು ಅಡ್ಸಿಲ್ಲ, ಏನೂ ಇಲ್ಲ. ನಾನು ಒಂದೊಂದು ದಿನ ಏನಾಗ್ತೈತ್ರಿ, ಇವತ್ತು ಮಾಡಿದ್ನಂದ್ರೆ ನಾಳೆ ಈ ದೇವ್ರುಗಳು ತೊಳೆದು ನಾನು ತೊಳೆದ ಪೂಜೆ ಮಾಡೋಕ್ಕಾಗೋದಿಲ್ಲ. ಅವಾಗ ಏನು ಮಾಡ್ತೀನಿ ರೀ, ಮೇಲ್ಗಡೆನ ನೀರು ಹಾಕಿಬಿಡ್ತೀನಿ ಸ್ನೇಹಿತರೆ. ನೀರು ಯಾವತ್ತೂ ಈ ಚರ್ಗಿ ಒಳಗಡೆ ನೀರು ಯಾವಾಗೂ ಖಾಲಿ ಆಗಬಾರ್ದು ಸ್ನೇಹಿತರೆ. ದೇವ್ರ ಮನೆಯೂ ಪೂಜಕ್ಕೆ ಏನು ಚರ್ಗಿ ಇಟ್ಟಿರ್ತೀವಿ ಅಥವಾ ಕಳಸಿ ಇಟ್ಟಿರ್ತೀವಿ, ಏನು ಇಟ್ಟಿರ್ತಿರಲ್ಲ ಅದ್ರೊಳಗಿನ ನೀರು ಯಾವಾಗೂ ಖಾಲಿ ಆಗಬಾರ್ದು. ನಾನು ಶ್ರಾವಣದಾಗ ಇಟ್ಟಿದ್ದ ಕಾಯಿ ಇನ್ನೂ ನೀರು ಹಾಗೆ ತುಂಬಿದೈತ್ರಿ. ಈಗ ತಾಜಾ ತಂದಿರ್ತಾರಲ್ಲ ಆ ಥರ ಕಾಯಿ ಐತ್ರಿ. ಯಾಕಂದ್ರೆ ನೀರು ಕಡಿಮೆ ಆಯ್ತಂದ್ರೆ ತೆಂಗಿನಕಾಯಿ ನೀರು ಅಟ್ಟಿಸ್ತಾವ್ರಿ. ಅದಕ್ಕೆ ಹೀಗೈತೆ ನೋಡ್ರಿ ದೇವ್ರ ಮನೆ ಪೂಜೆದ ನಮ್ದು. ಇದು ದೀಪ ಏನೈತಿ ಒಂದೇ ಐತ್ರಿ. ನಾನು ದೀಪ ಆರ್ಡ್ರ್ ಹಾಕಿನಿ ಸ್ನೇಹಿತರೆ. ಮತ್ತು ಇದು ಊದು ಹಾಕ್ಲಕ್ಕೂ ಇವತ್ತೂ ಆರ್ಡ್ರ್ ಹಾಕಿನಿ. ಎಂದು ಬರ್ತಾವ ಗೊತ್ತಿಲ್ಲ. ನಮ್ಮ ಬಡತನ ಸ್ಥಿತಿ ಒಳಗೆ ಯಾವುದನ್ನು ಜಾಸ್ತಿ ತೊಗೊಳಕ್ಕೂ ಆಗಂಗಿಲ್ಲ. ಈಗ ನನಗೆ ಭಾಳ ಏನೋ ನನಗಂತ ನಾನು ಏನೂ ತೊಗೋಬಾರ್ದು. ದೇವರಿಗೆ ಪೂಜೆ ಮಾಡೋ ಸಾಮಾನುಗಳೆಲ್ಲ ನೀಟಾಗಿರ್ಬೇಕು ಅಂದ್ಕೊಂಡು ಹಾಕಿದ್ದೀನಿ ಸ್ನೇಹಿತರೆ. ಎಂದು ಬರ್ತಾವ ಗೊತ್ತಿಲ್ಲ. ನಮ್ಮ ದೇವ್ರ ಫೋಟೋಗಳು ನಿಮ್ಗೆ ದೇವ್ರ ಮನೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಆಂಜನೇಯ, ಇದು ಕಲ್ಲೋಳಿ ಆಂಜನೇಯ ನೋಡಿ. ಇದು ಆಂಜನೇಯ, ಅದು ಸಿದ್ಧ ಪರ್ವತ ಅಂಬಾದೇವಿದು ಮೂರ್ತಿ ಫೋಟೋ ರೀ. ಇದು ಒಂದು ಚಾಮುಂಡೇಶ್ವರಿ ಫೋಟೋ ರೀ, ಮೈಸೂರು ಚಾಮುಂಡೇಶ್ವರಿ ಫೋಟೋ. ಇದು ಸೌದತ್ತಿ ಯಲ್ಲಮ್ಮನ ಫೋಟೋ. ಇದು ಒಂದು ಧರ್ಮಸ್ಥಳ ಮಂಜುನಾಥ್ನಾಗ ಹೋಗಿದ್ದೀವಿ, ಅಲ್ಲಿದೊಂದು ಫೋಟೋ ರೀ. ಇದು ಕೇರಳ ಮುತ್ತಪ್ಪ ಸ್ವಾಮಿ ನೋಡ್ರಿ. ಕೇರಳದ ಮುತ್ತಪ್ಪ ಸ್ವಾಮಿ ರೀ ಇದು. ನಾವು ಕೇರಳಕ್ಕೆ ಹೋಗಿದ್ದೀವಿ ಸ್ನೇಹಿತರೆ. ಕೇರಳಕ್ಕೆ ಹೋದಾಗ ಅಲ್ಲಿ ಮುತ್ತಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಯಾರೆಲ್ಲ ಕೇರಳ ಸೈಡ್ದವ್ರು ಯಾರಾದರೂ ನಾನು ವಿಡಿಯೋ ನೋಡ್ತೀರಂದ್ರೆ ಗೊತ್ತಾಗ್ತೈತ್ರಿ ಮುತ್ತಪ್ಪ ಸ್ವಾಮಿ ಅಂದರೆ ಯಾವ ದೇವ್ರಂದು. ಬಹಳ ಪವರ್ಫುಲ್ ದೇವಸ್ಥಾನ ದೇವ್ರು ರೀ ಅದು ಮುತ್ತಪ್ಪ ಸ್ವಾಮಿ. ನಾವೆಲ್ಲ ನಮ್ಮ ಈ ಕಡೆ ನಮ್ಮ ಕರ್ನಾಟಕದಾಗ ಏನೈತಿ, ನಾವು ಎಲ್ಲ ಥರದನ್ನ ದೇವ್ರುಗಳ್ನ ಆರಾಧನೆ ಮಾಡ್ತೀವಿ. ಅವ್ರು ಏನಿಲ್ಲ ರೀ, ಅದು ಒಂದು ಮುತ್ತಪ್ಪ ಸ್ವಾಮಿ ಒಂದು ಬಿಟ್ರೆ ಮತ್ತು ಅಯ್ಯಪ್ಪ ಸ್ವಾಮಿ ರೀ. ಅಯ್ಯಪ್ಪ ಸ್ವಾಮಿ ಮುತ್ತಪ್ಪ ಸ್ವಾಮಿ ಬಿಟ್ಟರೆ ಬೇರೆ ಯಾವ ದೇವ್ರುಗಳ್ನ ಜಾಸ್ತಿ ಇದು ಮಾಡಂಗಿಲ್ಲ ರೀ. ನಮ್ಮ ಕಡೆ ತಾಯಿ ದುರ್ಗಮ್ಮ, ಹುಲ್ಗೆಮ್ಮ, ಯಲ್ಲಮ್ಮ, ಚಾಮುಂಡೇಶ್ವರಿ ಇವೆಲ್ಲನೂ ಕೊಂಡಾಡ್ಕೋತೀರಿ. ಅವ್ರು ಏನೈತ್ರಿ ಬರೀ ಮುತ್ತಪ್ಪ ಸ್ವಾಮಿ ಒಂದೇ ರೀ, ಅದು ಒಂದೇ ಇದು ಮಾಡ್ತಾರೆ. ಇದು ಧರ್ಮಸ್ಥಳಕ್ಕೆ ಹೋಗಿದ್ದೆ ಸ್ನೇಹಿತರೆ. ಆ ಧರ್ಮಸ್ಥಳದಾಗಿಂದ ಫೋಟೋ. ಇದು ಒಂದು ಚಾಮುಂಡೇಶ್ವರಿ, ಮೈಸೂರು ಅರಮನೆ ನೋಡಕ್ಕೆ ಹೋಗಿದ್ವಿ. ಚಾಮುಂಡಿ ಬೆಟ್ಟದಾಗ ಚಾಮುಂಡೇಶ್ವರಿ ಫೋಟೋ ತೊಗೊಂಡು ಬಂದಿದ್ವಿ. ಇದು ಏನೈತಿ ನಾನು ಹೋಗಿಲ್ಲ ರೀ, ಸೌದತ್ತಿ ಹೋದ್ರೂ ತಂದಿಲ್ಲ ರೀ. ಒಬ್ರು ಕೈಯಾಗ ಕೊಟ್ಟಿದ್ದೆ ರೀ, ಗ್ಯಾಂಗ್ರು ಹೊಂಟಿದ್ರು. ಭಾಳ ದಿನ ಆಯಿತು ಸ್ನೇಹಿತರೆ. ನಮ್ಮ ಚಿನ್ನು ಹುಟ್ಟೋಕ್ಕಿಂತ ಮೊದಲೇದೈತೆ ನೋಡ್ರಿ ದೇವಿ ಫೋಟೋ. ಹಾಗೆ ನಾನು ಜೋಪಾನ ಮಾಡ್ಕೊಂಡು ಬಂದಿನಂತೆ ಎಲ್ಲ ನೀಟಾಗಿರ್ತಾವ್ರಿ. ಇವೆಲ್ಲ ನೋಡ್ರಿ ನಮ್ಮ ಚಿನ್ನು 1 ವರ್ಷದಾಗಿದ್ರಿ, ಅವಾಗಿಂದ ಐತ್ರಿ ಇದು ಫೋಟೋ. ಇವೆಲ್ಲ ಧರ್ಮಸ್ಥಳದು, ಈ ಮುತ್ತಪ್ಪ ಸ್ವಾಮಿದು ಮತ್ತು ಚಾಮುಂಡೇಶ್ವರಿ ಫೋಟೋ ಏನು 3 ಅದಾವಲ್ಲ. ನಮ್ಮ ಚಿನ್ನು 1 ವರ್ಷದಾಗಿದ್ರಿ, ಅವಾಗಿನ ಫೋಟೋ ಅದಾವ್ರೆ. ಇದೇನೈತಿ ಒಂದು 5 ವರ್ಷ ಆಯ್ತು ಅನ್ನೋ ಸ್ನೇಹಿತರೆ. ಇದು ಅಂಬಾ ಮಠದ ಫೋಟೋ. ಇದು ಕೂಡ 4 ವರ್ಷ ಆಯ್ತು ರೀ ಆಂಜನೇಯನ ಫೋಟೋ. ನಾವು ನೀಟಾಗಿ ಇಟ್ಕೊಂಡಿವಂದ್ರೆ ಎಲ್ಲವೂ ನೀಟ್ ಇರ್ತಾವ್ರೆ. ಮತ್ತು ಇದು ಆಂಜನೇಯನ ವಿಗ್ರಹ ಕೂಡ ಚಾಮುಂಡೇಶ್ವರಿ ಇದ್ರಾಗ ತಂದಿದ್ದೀವಿ ರೀ. ಮೈಸೂರು ಅರಮನೆ ಮುಂದೆ ಮಾರಾಕತ್ತಿದ್ರಿ, ಅಲ್ಲೇ ತೊಗೊಂಡು ಬಂದೀನಿ ರೀ. 150 ರೂಪಾಯಿ ಬರೀ ಅವಾಗ ತೊಗೊಂಡಿದ್ದು ಆಂಜನೇಯನ ವಿಗ್ರಹ. ಯಾಕಂದ್ರೆ ನಾವು ಈಗ ನೀಟಾಗಿ ಇದು ಏನೈತಿ ಗಂಟೆ ಇದ್ದಿದ್ದಿಲ್ಲ ರೀ ನಮ್ಮ ಮನ್ಯಾಗ.
ಅವಾಗ ಏನೈತಿ ಇದು ಅಂಬಾ ಮಠಕ್ಕೆ ಹೋಗಿದ್ರಲ್ಲ, ಅಲ್ಲೇ ಒಬ್ರು ಅಜ್ಜಾರು ಕೊಡ್ಸಿದ್ರಿ ಅದನ್ನು. ಅಜ್ಜಾರು ಕೊಡ್ಸಿದ್ರಿ. ಇದು ಲಿಂಗ ಏನೈತಿ ಇದು ಇಲ್ಲೇ ಬಂದಿದ್ರಿ ಅವರು, ಸ್ಫಟಿಕ ಲಿಂಗ ತತ್ತಾರಲ್ಲ, ಅದು ಐತ್ರಿ ಇದು. ಅದನ್ನು ಉಸುಕ್ನಾಗ ಇಡಂದ್ರೆ ನಮ್ಗೆ ಉಸುಕ್ನಾಗ ಎಲ್ಲಿ ಇಡೋದಾಗ್ತೈತ್ರಿ, ಇಲ್ಲೇ ಸುಮ್ ತೊಳೆದು ಹಿಂಗೆ ಪೂಜೆ ಮಾಡ್ತೀನಿ ಸ್ನೇಹಿತರೆ. ಬರ್ರಿ ಅಡುಗೆ ಮಾಡ್ತೀನಿ ಸ್ನೇಹಿತರೆ. ಇನ್ನು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿದ್ರಿಂದ ಒಳ್ಳೇದಾಗ್ತೈತ್ರಿ. ತಾಯಿ ಚಾಮುಂಡೇಶ್ವರಿ ನನಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಬರ್ರಿ ಅಡುಗೆ ಮಾಡೋಣ ಸ್ನೇಹಿತರೆ. ಅಡುಗೆ ಮಾಡಿ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ರಾಜಗಿರಿ ಪಲ್ಯ ಮಾಡ್ತಾ ಇದ್ದೀನಿ. ಈಗ ರಾಜಗಿರಿ ಪಲ್ಯ ಮಾಡಾಕತ್ತೀನಿ ನೋಡ್ರಿ. ಬಗೋ ಕಳಾವಿಗೆ ಕಾಯಕ್ಕೆ ಇಟ್ಟಿನ್ರ. ಭಾಳ ಈಜಿ ಐತ್ರಿ ರಾಜಗಿರಿ ಪಲ್ಯ ಮಾಡೋದು. ಮತ್ತು ಸಬ್ಬಸ್ಗಿ ಪಲ್ಯ ಸೇಮ್ ರೀ ಎಲ್ಲ. ಎಣ್ಣೆ ಕಾಯ್ದದ ಬಳಿಕ ಇದು ಹಾಕೋದು ನೋಡ್ರಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡ್ರೆ, ಈ ಕಡೆ ರಾಜಗಿರಿ ಪಲ್ಯ ಎಲ್ಲ ಹಿಂಗೆ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ರಿ. ಇದು ಮೆಣಸಿನ್ಕಾಯಿ ಬೀರ್ರಿ ಸಿಡಿಯಾಕತ್ತೈತ್ರಿ. ಎಣ್ಣೆ ಕಾದಿತ್ತಕ್ಲಿ ಅದು ಭಾಳ. ಇದು ಒಂದು ಸ್ವಲ್ಪ ತೆರಿಬೇರಿ ಹಿಂಗೆ ಬಾಡ್ದು ಕುದ್ದು ಬಳಕ್ರಿ. ಮ್ಯಾಗ ಉಪ್ಪು ಹಾಕ್ಬೇಕು ನೋಡ್ರಿ. ಉಪ್ಪು ಜಲ್ದಿನ ಹಾಕಿದೀವಿ ಅಂದ್ರೆ ನೀರು ಬಿಡ್ತೈತ್ರಿ ಜಲ್ದಿನ. ಸ್ವಲ್ಪ ಎಣ್ಣೆಗನ ತಾಳಿಸ್ಬೇಕ್ರಿ ಅದನ್ನು. ಅದ್ರಕ್ಕೆ ಎಷ್ಟು ಹತ್ತೈತಿ ಅದ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಮ್ಮೆ ತಿರ್ಗಾಡ್ಕೋಬೇಕ್ರಿ. ಇದನ್ನು ತಿರ್ಗಾಡ್ಕೋಬೇಕ್ರಿ. ತಿರ್ಗಾಡ್ಕೊಂಡ್ರಿ ಸ್ವಲ್ಪ ನೀರು ಹಾಕ್ಬೇಕು ಅನ್ನೋ ಸ್ನೇಹಿತರೆ. ಸ್ವಲ್ಪ ರೀ. ಉಪ್ಪು ಇವು ಒಂದೊಂದು ಬೇರಿನ ಗಟ್ಲೆ ಇರ್ತಾವಲ್ಲ, ಅವೊಂದು ಸ್ವಲ್ಪ ಕುದಿಬೇಕ್ರಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಿಂಗೆ ತಿರುವಾಡಿ ಮ್ಯಾಗ ಈ ಥರ ಪ್ಲೇಟ್ ಮುಚ್ಚಿಬಿಟ್ಟಿವಿ ಅಂದ್ರೆ ರೀ ಕುದ್ದು ಬಿಡ್ತೈತ್ರಿ ಜಲ್ದಿನ. ನೋಡಿ ಈ ಕಡೆ ಬ್ಯಾಳೆ ಕುದಿಯೋಕಿಟ್ಟು ನಮ್ಮ ಸ್ನೇಹಿತರೆ ಸಾರು ಮಾಡಬೇಕು ಅಂತೇಳಿ ಅವು ಕುದ್ದಾವ್ರಿ. ಈಗ ಬ್ಯಾಳೆ ಕುದ್ದಾವ್ರಿ. ಗ್ಯಾಸ್ ಬಂದು ಆ ಕಡೆ ರೈಸ್ ಮಾಡಿ ಇಟ್ಟನ್ರಿ. ಈಗ ನೋಡೋಣ್ರಿ ಇದು ಕುದ್ದೈತೆ ಏನು ಮಾಡೈತೆ. ಪ್ಲೇಟ್ ತೆಗೀನ್ರಿ. ಮಾತಾ ರಾಜಗಿರಿ ಪಲ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೋಡ್ರಿ. ನಿನ್ನೇನು ಮಾಡಿದ್ದೆ ಸ್ನೇಹಿತರೆ, ನಾನು ನಿನ್ನೇನು ಮಾಡಿದ್ದೆ ಮತ್ತು ಇವತ್ತು ಟೇಸ್ಟ್ ಅಂದರೂ ಸೂಪರ್ ಇರ್ತೈತ್ರಿ. ಈಗ ಈ ಬಿಸಿಲು ದಿನದಾಗ ಹಸಿರು ತರಕಾರಿ ಈ ಥರ ಪಲ್ಯ ದಿನಸೋದು ಜಾಸ್ತಿ ತಿನ್ಬೇಕು. ನಾವು ಬಟ್ಟೆ ಸ್ಟಿಚ್ ಮಾಡೋದಂತರೂ ತಿನ್ನಲೇಬೇಕು ಸ್ನೇಹಿತರೆ. ಈ ಥರ ಪಲ್ಯಗಳನ್ನು ಮಾಡಿಕೊಂಡು ಹಣ್ಣು ಹಂಪಲು ಮತ್ತು ಜಾಸ್ತಿ ತರಕಾರಿ ಮೂಲಂಗಿ, ಸೌತೆಕಾಯಿ, ಗಜ್ರಿ ಈ ಥರ ಎಲ್ಲ ನಾವು ಜಾಸ್ತಿ ತಿಂದೀವಿ ಅಂದ್ರೆ ನಮ್ಗೆ ಹೀಟ್ ಅನ್ನೋದು ಜಾಸ್ತಿ ಆಗಂಗಿಲ್ಲ. ಎನರ್ಜಿ ಬರ್ತೈತಿ ಕೂತಾಗ ಕೆಲಸ ಮಾಡೋರಿಗೆ. ನಿನ್ನೆ ಮೂಲಂಗಿ ತಿಂದೀನಿ. ರಾತ್ರಿ ಊಟ ಮಾಡ್ಕೋತ ಮೂಲಂಗಿ ತಿಂದ ಸ್ನೇಹಿತರೆ. ಇನ್ನೊಂದು ಸೀಕ್ರೆಟ್ ಏನಂದ್ರೆ, ಮೂಲಂಗಿ ಸೌತೆಕಾಯಿ ಜಾಸ್ತಿ ನಾವು ತಂಪು ದಿನಸ ತಿಂದೀವಂದ್ರೆ ನಮ್ಮ ಹೀಟ್ ಅನ್ನೋದು ನಾವು ರೆಸ್ಟಿಗೆ ಜಾಸ್ತಿ ಬರ್ತಾವ್ರಿ. ರೆಸ್ಟಿಗೆ ಎಷ್ಟು ನಾವು ಹೋಗ್ತೀವಿ ನೀರು ಜಾಸ್ತಿ ಕುಡಿದು ರೆಸ್ಟಿಗೆ ಹೋದಷ್ಟು ನಮ್ಗೆ ಹೀಟ್ ಅನ್ನೋದು ಕಡಿಮೆ ಆಗ್ತೈತೆ ನೋಡಿರಿ. ಇದನ್ನು ಫಾಲೋ ಮಾಡಿ ಯಾರೆಲ್ಲ ತಿಂದು ನೋಡ್ಬೇಕಾದ್ರೆ ಸೀಕ್ರೆಟ್ ಅನ್ಬೋದ್ರಿ ಇದು ಹೆಣ್ಮಕ್ಳಿಗೆ. ಬರೀ ಇದು ಪಲ್ಯ ರೆಡಿ ಆಗೈತಿ. ಸಾರು ಮಾಡ್ತೀನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ರೀ. ಈ ಥರ ಎಲ್ಲ ಆಯಿತು. ಈಗ ಊಟ ಮಾಡಬೇಕು ಅಂತ ತಟ್ಟೆ ಹಚ್ಕೋಬೇಕು ಅಂತ ಕೂತಿದ್ದೀನಿ. ಸೈಡ ನೆನೆಸ್ಕೊಂಡು ತಿನ್ನಕ
ಮೂಲಂಗಿ ರೀ ನೋಡಿ, ಮೂಲಂಗಿ ಬಾಡ್ದಂಗಾಗ್ಯಾವ್ರಿ. ಮೂಲಂಗಿ ಒಂದು ದಿನಕ್ಕೆ ಎಷ್ಟು ಎಲ್ಲ ಬಾಡಿ ಹೋಗ್ಬಿಡ್ತಾವ್ರಿ ನೋಡಿ. ನಿನ್ನಿದು ಇನ್ನೊಂದು ಸ್ವಲ್ಪ ಪಲ್ಯ ಐತ್ರಿ, ಇಷ್ಟು ರೊಟ್ಟಿ ಇದಾವು. ನಾನು ಒಬ್ಬಳೇ ತಿನ್ನೋದ್ರಿ. ರಾಜಗಿರಿ ಪಲ್ಯ ರೆಡಿ ಆಗೈತಿ. ಈ ಕಡೆ ರೈಸ್ ರೆಡಿ ಮಾಡಿದ್ದೀನಿ. ರೈಸ್ ಯಾಕೆ ಜಾಸ್ತಿ ಮಾಡಿರತ್ತ ನಿಮ್ಗೆ ಅನ್ಕೋಬೋದು. ನಾನು ಸಂಜೆ ಏನು ಅಡುಗೆ ಇಟ್ಕೊಳ್ಳಂಗಿಲ್ಲ ಸ್ನೇಹಿತರೆ, ಬೆಳಗ್ಗೆ ಮಾಡಿ ಅಂದ್ರೆ. ಮತ್ತು ಈ ಕಡೆ ನೋಡಿ ಸಾಂಬಾರು, ಬಿಸಿ ಬಿಸಿ ಬೇಳೆ ಸಾಂಬಾರು. ಯಜಮಾನ್ರು ಪಲ್ಯ ತಿಂತಾರಿ, ಮತ್ತು ಕಡಕ್ ರೊಟ್ಟಿ ಇದಾವಲ್ಲ ಅದಕ್ಕೆ ಸಾಂಬಾರನ್ನ ಜಾಸ್ತಿ ಮಾಡಿದ್ವಿ ನೋಡ್ರಿ. ರೈಸು ಸಾಂಬಾರು ಜಾಸ್ತಿ. ರೈಸ್ ಉಳಿದ್ರೆ ಏನು ಮಾಡ್ತೀನಿ ರೀ, ನಮ್ಮ ಕೋಳಿಗಳಿಗೆ ಅದ್ರೊಳಗೆ ಅಕ್ಕಿ ಹಾಕಿ ಕಿವುಚಿ ಹಾಕಿ ಬಿಡ್ತೀನಿ ರೀ. ಅದಕ್ಕೆ ಈಗ ಒಂದು ಸ್ವಲ್ಪ ಜಾಸ್ತಿನ ಮಾಡಾಕತ್ತೀನಿ ರೈಸ್ ಸ್ನೇಹಿತರೆ. ಯಾಕಂದ್ರೆ ಅವಕ್ಕೂ ಬರೀ ಅಕ್ಕಿ ತಿಂದು ಬ್ಯಾಸಾಗಿರ್ತೈತಿಲ್ಲ, ಅನ್ನ ಆದ್ರೆ ಮೆತ್ತಗಾಗಿ ಜಲ್ದಿ ತಿಂತಾವ್ ನೋಡ್ರಿ. ಅನ್ನಕ್ಕೆ ಜಲ್ದಿನ ದಪ್ಪ ಆಗ್ತಾವತ್ರಿ ಕೋಳಿಗಳು. ಬರ್ರಿ ಪಲ್ಯ ರೊಟ್ಟಿ, ಕಡಕ್ ರೊಟ್ಟಿ ಪಲ್ಯ ಸಾಂಬಾರು ರೈಸು. ಇವತ್ತು ಬೆಳಗ್ಗೆ ಊಟಕ್ಕೆ ನೋಡಿ ಟೈಮ್ 10 ಗಂಟೆ ಆಯಿತು ಸ್ನೇಹಿತರೆ. ಊಟ ಮಾಡಬೇಕು. ಊಟ ಮಾಡಿ ಬಟ್ಟೆ ತೊಳೆದು ಹಾಕ್ತೀನಿ ರೀ. 11 ಆಗ್ತೈತ್ರಿ. ನಾನು ಅಂಗಡಿಗೆ ಹೋಗ್ಬೇಕಾದ್ರೆ ಬರ್ರಿ ಅಂಗಡಿಗೆ ಹೋಗಿ ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮನೆಯಿಂದೆಲ್ಲ ಕೆಲಸ ಮುಗಿಸಿ ಇಲ್ಲಿ ಬಂದು ಎಲ್ಲ ಕಡೆ ಕಸ ಹೊಡಿಗಿ, ಅಲ್ಲಿ ಒಳಗಿನ ಕೋಲಿಯಾಗೂ ನೀರು ಹೊಡೆದು ತೊಳೆದೆ. ಶುಕ್ರವಾರ ಇವತ್ತ ಮಾಲ್ನು ಕೆಳಗಡೆ ಮಾಲ್ ಎಲ್ಲ ಕಡಿಮೆ ಆಗಿತ್ತು, ಕೆಳಗೆ ನೀರು ಹೊಡ್ಯಾಕೂ ನನ್ಗೆ ಅನುಕೂಲ ಆಯಿತು. ಹೊರಗಡೆ ಮತ್ತೊಂದು 2 ಬಕೆಟ್ ನೀರು ಹೊಡೆದೇರಿ. ಈ ಕೋಲ್ಯಾಗ ಕಸ ಹೊಡೆದ್ರೆ ಸಿಕ್ಕಾಪಟ್ಟೆ ಒಂಥರ ಮಣ್ಣಿಂದ ವಾಸನೆ ಬರಾಕತ್ರಿ ದೂಸ. ಮತ್ತೆ ಇಲ್ಲೆಲ್ಲ ಕೆಳಗಿನ ತೆಗೆದು ನೀರು ಹೊಡೆದು ಬಿಟ್ಟಾರಿ. ಈ ಕಡೆ ಸೈಡ್ ಬಿಟ್ಟು ಮಸಿನ್ ಕಡೆದು ಹಾಸಿ ಆ ಕಡೆ ನೀರು ಹೊರಗೆ ಹೋದ್ರಿ. ಹೊಡೆದು ಮತ್ತೊಂದು ಅರ್ಧ ತಾಸು ಕೂತೇರಿ ನೀರು ಆರು ಮಟ. ಈಗ ಬಂದ ಸ್ಟಿಚಿಂಗ್ ಮಾಡಬೇಕು ಅಂತ ಅನ್ಕೊಂಡು ಕೂತಿದ್ದೀನಿ ರೀ. ಆಡುಗೋ ಕಾಲಂದೆಲ್ಲ ಕಸ ಹೊಡಿಗೆ ಅವತ್ರನ್ನೆಲ್ಲ ಕಟ್ಟಿ ಅವಕ್ಕೆ ನೀರು ಮೇವ ಎಲ್ಲ ಮಾಡಿಬಿಟ್ಟು ಟೈಮ್ 2 ಗಂಟೆ ಆಗಕ್ಕೆ ಬಂದೈತೆ ಸ್ನೇಹಿತರೆ. ಬರೋದನ್ನ ನಾನು ಅಂಗಡಿಗೆ ಬರೋದ 11 ಗಂಟೆಗೆ ಬಂದಿದ್ದೀನಿ. ಬಂದೆಲ್ಲ ಅದನ್ನ ಮುಗಿಸಿದ್ರಾಗ ವಿಡಿಯೋ ಅಪ್ಲೋಡ್ ಮಾಡೋದು, ಅದ್ರದ್ದು ಎಡಿಟಿಂಗ್ ಎಲ್ಲ ಮುಗಿಸಿದ್ದೆ. ಅದು ಬ್ಯಾನರ್ ರೆಡಿ ಮಾಡ್ಕೋದು, ಟೈಟಲ್ ಅದೆಲ್ಲ ಕೆಲಸ ಇರ್ತೈತೆ ನಮ್ಮದು. ಅದನ್ನೆಲ್ಲ ಮುಗಿಸಿ ಮಸೀನ ಈ ಕಡೆ ಸೈಡ್ ಇತ್ತು ಸ್ನೇಹಿತರೆ, ಇದು ಹಿಂಗಿತ್ತು. ಅದನ್ನೆಲ್ಲ ಮತ್ತೆ ಆ ಕಡೆ ತೆಗೆದಿಟ್ಟು ನೀರಿನ ವಾಟರ್ ಬಾಟ್ಲಿಗಳೆಲ್ಲ ಈ ಕಡೆ ಇಟ್ಟು ತೆಗೆದಿಟ್ರಿ ನೋಡಿ ಸ್ನೇಹಿತರೆ. ನಿನ್ನಿದು ಬ್ಯಾಗ ಹಿಂಗಾಗೈತೆ ನೋಡ್ರಿ. ಬ್ಯಾಗ್ ಅಷ್ಟ ದೇವ್ರಿಗೆ ನೈವೇದ್ಯ ಒಯ್ಯಕ್ಕೆ ಅದೊಂದು ಬರೋಬ್ಬರಿ ಆಗ್ತೈತ್ರಿ. ಹಾಗೆ ಹಾಕೊಂಡು ಹೋಗಕ್ಕೂ ಚಂದ ಆಗ್ತೈತೆ. ಕರೆ ಇನ್ನೊಂದು ಸ್ವಲ್ಪ ಹ್ಯಾಂಡಲ್ಲ ದೊಡ್ಡ ಆಗೋದಿತ್ರಿ, ಉದ್ದಾಗೋದಿತ್ರಿ, ಇವು ಕಸಿ ಚಂದ ಆಗ್ತೈತ್ರಿ. ನೋಡೋಣ್ರಿ ಯಾರಿಗೆ ನಮ್ಮ ಅಣ್ಣನ ಮಕ್ಕಳು ಅದು ಬಂದು ಅಂದ್ರೆ ತೊಗೊಂಡು ಹೋಗ್ತಾರೆ ಸ್ನೇಹಿತರೆ. ಚಂದ ಅನಿಸಿ ತೊಗೊಂಡು ಹೋಗ್ತಾರೆ. ಯಾರಿಗಾದ್ರೂ ಖುಷಿ ಆದ್ರೆ ಸಾಕ್ರಿ ಹೊಲ್ದು ಕೊಟ್ಟಿದ್ದಕ್ಕೆ. ನೋಡೋಣ್ರಿ ಇವತ್ತು ಇದ್ರದ ಸ್ಟಿಚಿಂಗ್ ತೋರಿಸ್ಬೇಕು ಅಂದ್ಕೊಂಡಿನಿ. ಸಪ್ರೇಟಾಗಿ ಹಾಕ್ತೀನಿ ರೀ ಬ್ಯಾಗ್ ಸ್ಟಿಚಿಂಗು ಕಟ್ಟಿಂಗು. ನೋಡಿ ಸಪೋರ್ಟ್ ಮಾಡಿ. ನೋಡೋಣ್ರಿ ಬ್ಯಾಗ್ ಸ್ಟಿಚಿಂಗ್ ಮಾಡೋದಾದ್ರೆ ಮಾಡ್ತೀನಿ ರೀ. ಇವತ್ತು ತುಂಬಾ ರೆಸ್ಪಾನ್ಸ್ ಬರ್ತಾ ಇದೆ. ವಿಡಿಯೋ ನೋಡ್ರಿ. ಎಲ್ಲರೂ ನಮಗೂ ಸ್ಟಿಚಿಂಗ್ ತೋರಿಸ್ರಿ, ಅದ್ರದ ಬ್ಯಾಗ್ ಸ್ಟಿಚಿಂಗು ಕಟ್ಟಿಂಗು ತೋರಿಸ್ರಿ ಅನ್ನಕತ್ತೀರಿ. ಒಂದೊಂದ ನನ್ನ ಡೈಲಿ ಲಾಗ್ ಜೊತೆ ಒಂದೊಂದ ವಿಡಿಯೋನ ಮಾಡ್ಕೊಂಡು ಇಟ್ಕೊಂಡು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತು ಸ್ಟಿಚಿಂಗು ಕಟ್ಟಿಂಗು ತುಂಬಾ ಕಮೆಂಟ್ ಬರಾಕತ್ತಾವು. ಮೊನ್ನೆ ವಿಡಿಯೋ ನೀವು ಕಟಿಂಗ್ದು ಹಾಕಿರಿ, ಸ್ಟಿಚಿಂಗ್ದು ಹಾಕ್ರಿ ಅದನ್ನ ಅಂತೇಳಿ ಒಂದು ಸ್ವಲ್ಪ ಲೇಟಾಗಿ ಬರ್ತೈತೆ ಸ್ನೇಹಿತರೆ. ಯಾಕಂದರೆ ಈಗ ಸೀರೆ ಪಿಕೋ ಪಾಲ್ ಮಾಡಿ ಉದ್ದಿದ್ದು ಅದಾವು, ಅತ್ರನ್ನೆಲ್ಲ ಕೈವಲ್ಗೆ ಮಾಡ್ಬೇಕು. ನಾನು ಅತ್ರನ್ನ ಮುಗಿಸಿ ಆಮೇಲೆ ನಿಮ್ಗೆ ಅದ್ರದ್ದು ಸ್ಟಿಚಿಂಗ್ ತೋರಿಸ್ತೀನಿ. ಬರ್ರಿ ಸ್ನೇಹಿತರೆ. ಒಂದು ಫೋನ್ ಬರಾಕತ್ತೈತ್ರಿ.